ನಿನ್ನನ್ನ ನೀನು ಮರೆಯೋ ಅಷ್ಟು ಯಾವತ್ತು ಬ್ಯುಸಿ ಆಗ್ಬೇಡ. ಅಪ್ಪ ಅಮ್ಮನ ಕನಸನ್ನ ಮುರಿಯೋ ಅಷ್ಟು ಫ್ರೀ ಆಗ್ಬೇಡ. ಈ ಜಗತ್ತಲ್ಲಿ ಕಷ್ಟದ ಕೆಲಸ ಅಂದ್ರೆ ಕೆಲಸ ಮಾಡ್ಕೊಂಡು ಸಕ್ಸಸ್ ಆಗೋದು. ನೀನ್ ಸಕ್ಸಸ್ ಆಗಿಲ್ಲ ಅಂದ್ರೆ ನೀನ್ ಎಷ್ಟು ಬುಕ್ಸ್ ಓದಿದ್ರು ಏನ್ ಪ್ರಯೋಜನ? ಆಸೆ ಈಡೇರಿಸ್ಕೊಳ್ಳೋಕೆ ತ್ಯಾಗ ಮಾಡ್ಲೇಬೇಕು. ಸಿದ್ಧಾರ್ಥನು ತುಂಬಾ ತ್ಯಾಗ ಮಾಡ್ದ ಗೌತಮ ಬುದ್ಧರಾಗೋಕೆ. ನನಗ್ ಗೊತ್ತು ನೀನು ಓದಿ ಓದಿ ಕಳೆದೋಗಿದ್ಯಾ. ನಿನ್ನನ್ನ ಅರ್ಥ ಮಾಡ್ಕೊಳ್ಳೋ ಬದಲು ನಿನ್ಮೇಲೇನೆ 10 ಮಾತಾಡಬಹುದು. ನೆನ್ಪಿಟ್ಕೋ, ಒಂದಲ್ಲ ಒಂದಿನ ನಿನ್ನ ಅಷ್ಟು ಕಷ್ಟ ದೂರ ಆಗುತ್ತೆ. ಕೇವಲ ಆ ದಿನಕ್ಕೋಸ್ಕರ ನಿನ್ನ ಪ್ರಯತ್ನ ಬಿಡಬೇಡ, ನಿಲ್ಬೇಡ, ನಿಲ್ಲಿಸ್ಬೇಡ. ಎಲ್ಲಿವರೆಗೂ ಗುರಿ ಮುಟ್ಟಲ್ವೋ ಅಲ್ಲಿವರೆಗೂ ಜಾಸ್ತಿ ನಿದ್ದೆ ಮಾಡಬೇಡ. ಫ್ರೆಂಡ್ಸ್ನ ಮೀಟ್ ಮಾಡೋದ್ ನಿಲ್ಸು, ಮೊಬೈಲ್ ಯೂಸ್ ಮಾಡೋದ್ ನಿಲ್ಸು. ನಿನ್ನ ಆತ್ಮಕ್ಕೂ ಗೊತ್ತಿರ್ಬೇಕು ಜೀವನದಲ್ಲಿ ಗುರಿ ಎಷ್ಟು ಮುಖ್ಯ ಅಂತ. ಭಾವನೆಗಿಂತ ಬದುಕು ಮುಖ್ಯ. ನಾನ್ ಟ್ರೈ ಮಾಡ್ತೀನಿ ಅನ್ನೋದಕ್ಕಿಂತ ಮುಖ್ಯ ನಾನ್ ಮಾಡೇ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ಗೆ ನೀನ್ ಬರ್ಬೇಕು. ಮನಸ್ಸು ಗುರಿ ಹಿಂದೆ ಓಡೋ ಹಾಗೆ ಮಾಡು. ಸಕ್ಸಸ್ನ ಹತ್ರ ಹೋಗಿ ಸಿಗೋ ಸೋಲು ತುಂಬಾ ದುಃಖ ಕೊಡುತ್ತೆ. ನಿನ್ನ ಕಣ್ಣ ಮುಂದೆನೆ ಕೆಲವು ಸೋಲು ಗೆಲುವುಗಳನ್ನ ನೋಡಿರ್ತೀಯ. ಸೋಲಿನ ದಾರಿಯಲ್ಲಿ ನಡೆದು ನಿನಗ್ ಸಿಗೋ ಗೆಲುವು ನೀನು ಕೊಡೋ ಖುಷಿ ಯಾವುದ್ರಲ್ಲೂ ಸಿಗಲ್ಲ. ಒಂದು ಗೆಲುವಿಗೋಸ್ಕರ 100 ಸತಿ ಸೋಲ್ಬೇಕಾಗಬಹುದು. ಆ ಸೋಲೆ ನಿನ್ನ ದೊಡ್ಡ ತಾಕತ್ತು. ಯಾವತ್ ನನ್ ಕೈಯಲ್ಲಿ ಆಗಲ್ಲ ಮುಗ್ದೋಯ್ತು ಅನ್ಸುತ್ತೋ ಅದೇ ಕ್ಷಣ ನೀನು ಹೊಸ ನಿರ್ಧಾರ ತಗೊಂಡು ಇನ್ನೊಂದ್ಸತಿ ಪ್ರಯತ್ನ ಪಡು. ಪ್ರಯತ್ನ ಯಾವ ರೀತಿ ಇರ್ಬೇಕಂದ್ರೆ ಸೋಲನ್ನ ಒದ್ಕೊಂಡೋಗ್ಬೇಕು. ಪ್ರತಿ ಗೆಲುವಿನ ಕತೆ ಹಿಂದೆ ಸೋತ್ರು ಸತ್ರು ಪರವಾಗಿಲ್ಲ, ಬಿಟ್ಕೊಡೋ ಮಾತೆ ಇಲ್ಲ ಅಂತ ಪ್ರಯತ್ನ ಪಟ್ಟಿರೋ 10 ಕಣ್ಣೀರಿನ ಕತೆಗಳಿರುತ್ತೆ. ಅದ್ರಲ್ಲಿ ನಿಂದು ಒಂದಾಗ್ಬೇಕು. ಇನ್ನು ನಿನ್ ಕೈಯಲ್ಲಿ ಸಾಧ್ಯ ಇಲ್ವಾ? ಅಸಾಧ್ಯ ಅಂದೋರ್ಗೆ ಸಾಧ್ಯ ಅಂತ ಪ್ರೂವ್ ಮಾಡು. ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ತೆಗಿಯೋ ಹುಡ್ಗ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಮಾರ್ಕ್ಸ್ ತೆಗ್ದ ಅಂತ ನಿನ್ನ ಟೀಚರ್ಸ್ ನಿನ್ನ ಫ್ರೆಂಡ್ಸ್ ಮಾತಾಡೋ ಹಾಗೆ ಮಾಡಿ ತೋರ್ಸು. ಕ್ಲಾಸ್ ಅಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಇದ್ರು ಕ್ಲಾಸ್ ಟಾಪರ್, ಸ್ಕೂಲ್ ಟಾಪರ್ ಆಗಬಹುದು ಅಂತ ಪ್ರೂವ್ ಮಾಡು. ಓದೋ ನಿನ್ನ ನಂಬಿಕೆಯನ್ನ ಕಳ್ಕೊಳ್ಬೇಡ. ಇನ್ನು ಟೈಮ್ ಇದೆ. ಇರೋ ಅಷ್ಟು ಟೈಮಲ್ಲಿ ನಿನ್ನ ಬೆಸ್ಟ್ ಕೊಟ್ಟು ಓದು. ನಿನ್ ಮೇಲೆ ನಂಬಿಕೆ ಇಟ್ಟು ಓದೋಕೆ ಈ ಕ್ಷಣನೇ ಸ್ಟಾರ್ಟ್ ಮಾಡು.